ಸ್ಮಾರ್ಟ್ ಸಿಲೆಬಸ್ ವಿದ್ಯಾರ್ಥಿಗಳೇ, ನಾವು ನಿಮ್ಮ SSLC ವಿದ್ಯಾರ್ಥಿಗಳಿಗಾಗಿ ಇದು ವರ್ಷ 2019-2020 ಒಂದು ಬೋರ್ಡ್ ನೀಡಿದಂತ ಮಾಡೆಲ್ ಕ್ವೆಶ್ಚನ್ ಪೇಪರ್ ನಾವು ಸಾಲ್ವ್ ಮಾಡ್ಕೊಳ್ತಾ ಇದೀವಿ. ಈಗಾಗಲೇ ಈ ಕ್ವೆಶ್ಚನ್ ಪೇಪರ್ ನಲ್ಲಿ ನಾವು 31 ಕ್ವೆಶ್ಚನ್ಸ್ ಗಳನ್ನು ಕಂಪ್ಲೀಟ್ ಮಾಡ್ಕೊಂಡು ಬಿಟ್ಟಿದ್ದೀವಿ. ಇವತ್ತು ಈ ವಿಡಿಯೋದಲ್ಲಿ ನಾವು 32ನೇ ಕ್ವೆಶ್ಚನ್ ಅನ್ನು ಕಂಟಿನ್ಯೂ ಮಾಡೋಣ. ಉಳಿದಂತೆ ಎಲ್ಲ ವಿಡಿಯೋಗಳಿಗಾಗಿ ಕೆಳಗೆ ಲಿಂಕ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ತಾವು ನೋಡಿ ಚೆಕ್ ಮಾಡ್ಕೋಬಹುದು. ಸಿಗಲಿಲ್ಲಪ್ಪ ಅಂದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಅನ್ನ ಕಳಿಸಿ ಕೊಡ್ತೀನಿ. ಓಕೆನಾ? ಸೊ ಬನ್ನಿ ಈ 32ನೇ ಸಮಸ್ಯೆನ ಇವತ್ತು ಬಿಡಿಸಿಕೊಳ್ಳೋಣ. ವಿದ್ಯಾರ್ಥಿಗಳು 32ನೇ ಒಂದು ಸಮಸ್ಯೆ. ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಲಾಗಿದೆ. ಸೊ ವಿದ್ಯಾರ್ಥಿಗಳೇ, ಇದು ಸಂಖ್ಯಾಶಾಸ್ತ್ರದಿಂದ ಬಂದಂತ ಒಂದು ಸಮಸ್ಯೆ. ಇಲ್ಲಿ ಹೇಳಿಗೆ ಇಷ್ಟಪಡಬಹುದು ಏನಪ್ಪಾ ಅಂತಂದ್ರೆ, ಈ ಸರಾಸರಿ ಆಗಿರಬಹುದು, ಬಹುಲಕ ಆಗಿರಬಹುದು ಅಥವಾ ಮಧ್ಯಾಂಕ ಆಗಿರಬಹುದು, ಈ ಮೂರು ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳಲ್ಲಿ ಯಾವುದಾದ್ರೂ ಒಂದನ್ನು ಡೆಫಿನೆಟ್ ಆಗಿ 100% ಆಗಿ ನಿಮಗೆ ಎಕ್ಸಾಮ್ ನಲ್ಲಿ ಒಂದು ಸಮಸ್ಯೆನ ತಾವು ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದರ ಅರ್ಥ ಏನು? ಸರಾಸರಿ ಒಂದು ಸಮಸ್ಯೆ, ಮಧ್ಯಾಂಕದ ಒಂದು ಸಮಸ್ಯೆ, ಅಲ್ಲದೆ ಬಹುಲಕದ ಒಂದು ಸಮಸ್ಯೆಯನ್ನ ಬಿಡಿಸ್ಕೊಳ್ಳಿಕ್ಕೆ ಬಹಳಷ್ಟು ಪ್ರಾಕ್ಟೀಸ್ ಮಾಡಿ. ಈ ಸರಾಸರಿನ ನಾವು 3 ವಿಧಾನದಲ್ಲಿ ಬಿಡಿಸಬಹುದು. ಆದ್ರೆ ಸಿಂಪ್ಲೆಸ್ಟ್ ವೇ ತಮಗೆ ಯಾವುದು ಅರ್ಥ ಆಗುತ್ತೆ ಅದೇ ಒಂದು ವಿಧಾನದಲ್ಲಿ ಬಿಡಿಸ್ಕೊಂಡ್ಬಿಡಿ, ಡೈರೆಕ್ಟ್ ಮೆಥಡ್. ಸೊ ನೇರ ವಿಧಾನ ಬಹಳ ಸಿಂಪಲ್. ಅಷ್ಟಾಗಿ ಎಕ್ಸಾಮ್ ನಲ್ಲಿ ಕೇಳುವಂತಹ ದತ್ತಾಂಶಗಳಿಗೆ ನೇರ ವಿಧಾನ ಈಸಿಯಾಗಿ ವರ್ಕೌಟ್ ಆಗುತ್ತೆ. ಸೊ ಅದನ್ನ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇನ್ ಬಂದ್ಬಿಟ್ಟು ಬಹುಲಕ ಆಗಿರಬಹುದು ಅಥವಾ ಮಧ್ಯಾಂಕ ಆಗಿರಬಹುದು, ಅದಕ್ಕೆ ಒಂದೊಂದು ಸಮಸ್ಯೆನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅವುಗಳ ಸೂತ್ರಗಳು, ಅವುಗಳ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ಇಲ್ಲಿ ನೀಡಿದಂತ ದತ್ತಾಂಶಗಳಿಗೆ ಸರಾಸರಿಯನ್ನ ಕಂಡುಹಿಡಿಯಬೇಕು. ಸೊ ನಾವೇನ್ ಮಾಡೋಣ, ಈ ಸರಾಸರಿ ಕಂಡುಹಿಡಿಯುವಂತ ನೇರ ವಿಧಾನವನ್ನು ಇಲ್ಲಿ ಬಳಸ್ಕೊಂಡ್ಬಿಡೋಣ. ಓಕೆ, ನೀಡಿದಂತ ದತ್ತಾಂಶ ಏನು ತಾವು ನೋಡಬಹುದು, ವರ್ಗಾಂತರವನ್ನು ನೀಡಲಾಗಿದೆ. ಸೊ CI ಕ್ಲಾಸ್ ಇಂಟರ್ವಲ್ ನೀಡಲಾಗಿದೆ. 0 ಇಂದ 10, 10 ರಿಂದ 20, 20 ರಿಂದ 30, 30 ರಿಂದ 40, 40 ರಿಂದ 50. ಸೊ ಇವು ಕಂಟಿನ್ಯೂಸ್ ಆಗಿವೆ. ನೆಕ್ಸ್ಟ್ ಆವೃತ್ತಿ, ಸೊ ಫ್ರೀಕ್ವೆನ್ಸಿನ ನೀಡಲಾಗಿದೆ 3, 5, 9, 5. ನೆಕ್ಸ್ಟ್ 3. ಈಗ ನಮಗೆ ಇದರ ಸರಾಸರಿಯನ್ನು ಕಂಡು ಹಿಡಿಯಬೇಕು. ಸೊ ಇದೊಂದು ಗ್ರೂಪ್ಡ್ ಡೇಟಾ. ಸೊ ಇದಕ್ಕೆ ಸರಾಸರಿ ಕಂಡಲಿಕ್ಕೆ ಮೊದಲಿಗೆ ಫಸ್ಟ್ ಸ್ಟೆಪ್ ಏನಪ್ಪಾ ಅಂತ ವಿದ್ಯಾರ್ಥಿಗಳೇ, ಈ ವರ್ಗಾಂತರವನ್ನು ನಾವು CI ಅಂತ ಬರೆದುಕೊಳ್ಳೋಣ. ಸೊ ದಿಸ್ ಇಸ್ CI ಕ್ಲಾಸ್ ಇಂಟರ್ವಲ್. ಆವೃತ್ತಿಯನ್ನ F ಅಂತ ಬರೆದುಕೊಳ್ಳೋಣ ಅಥವಾ ತಾವು FI ಅಂತ ಬರೆದುಕೋಬಹುದು. ಇನ್ನು ನಮಗೆ ಮೊದಲಿಗೆ ಈ ಸರಾಸರಿಯ ಕಂಡುಹಿಡಿಯುವಂತ ಸೂತ್ರ ನಮಗೆ ತಿಳಿದಿರಬೇಕು ವಿದ್ಯಾರ್ಥಿಗಳೇ, ಅದು ಇಂಪಾರ್ಟೆಂಟ್. ಸೂತ್ರ ಏನಪ್ಪಾ ಅಂತಂದ್ರೆ, ಸರಾಸರಿ ಅದರ ಒಂದು ಸಿಂಬಲ್ x ಬಾರ್ is equal to sigma fi xi upon sigma fi. ಸೊ ಇದು ನಮಗೆ ಬೇಕಾದಂತ ಸೂತ್ರ. ಏನಿದರ ಅರ್ಥ? ಸಿಗ್ಮಾ ಎಂದಾಗ ವಿದ್ಯಾರ್ಥಿ ಇದು ಟೋಟಲ್ ಅಂತಾರ. ಸೊ ಒಂದು ತರ ಇದು ಟೋಟಲ್. ಯಾವುದರ ಟೋಟಲ್? ಸಿಗ್ಮಾ FI. ಇದರ ಅರ್ಥ FI ನ ಟೋಟಲ್. ಸೊ ನೋಡಿ ಇಲ್ಲಿ FI ಇದೆ, ಇದರ ಟೋಟಲ್ ನಾವು ಮಾಡ್ಕೋಬೇಕು. ಸೊ ಇದರ ಅರ್ಥ ಈ ಎಲ್ಲ ಸಂಖ್ಯೆನ ಕೂಡಿಸ್ಕೋಬೇಕು. 3 + 5 + 9 + 5 + 3 ಒಟ್ಟಾರೆಯಾಗಿ ಇದು 25 ಆಗುತ್ತೆ. ಓಕೆ, ಸೊ ಇದು FI ನ ಟೋಟಲ್. ನೆಕ್ಸ್ಟ್ ಇನ್ನು ನಮಗೆ ಸಿಗ್ಮಾ FI xi ಬೇಕು. ತಾವು ನೋಡಬಹುದು FI ಇದೆ ಆದ್ರೆ xi ಇಲ್ಲ. ಇದರ ಅರ್ಥ ಮೊದಲಿಗೆ ನಾವು ಈ xi ಅನ್ನ ಕಂಡುಹಿಡ್ಕೋಣ. ಸೊ ಏನಿದು xi? ವಿದ್ಯಾರ್ಥಿಗಳ ಈ xi ಅನ್ನ ಕಂಡುಕೊಳ್ಳಿಕ್ಕೆ ಒಂದು ಸಿಂಪಲ್ ಅಂತ ಸ್ಟೆಪ್ ಏನಪ್ಪಾ ಅಂದ್ರೆ, ಇದಕ್ಕಾಗಿ ನಾವು ಈ ವರ್ಗಾಂತರಗಳನ್ನ ಬಳಸ್ತೀವಿ. ಸೊ ಇಲ್ಲಿ ನೋಡಿ 0 ದಿಂದ 10 ಅಂತ ಇಲ್ಲಿ ಒಂದು ವರ್ಗಾಂತರ ನೀಡಲಾಗಿದೆ. xi ಕಂಡುಹಿಡಿಯಲಿಕ್ಕೆ ಸಿಂಪಲ್ ವಿಧಾನ, ಇವೆರಡರ ಮಧ್ಯ ಬಿಂದುವನ್ನು ಕಂಡುಹಿಡ್ಕೊಂಡ್ಬಿಡಿ. ಸೊ ಮಧ್ಯ ಬಿಂದು ಹೇಗೆ ಕಂಡುಹಿಡಬೇಕು? ತಾವು 0, 1, 2, 3, 4, 5 10ರಿಂದ ಬರೆದು 10ರವರೆಗೆ ಬರೆದು ನೆಕ್ಸ್ಟ್ ಆ ಕಡೆಯಿಂದ ಈ ಕಡೆಯಿಂದ ಒಂದೊಂದೇ ಸಂಖ್ಯೆನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟು ಮಧ್ಯ ಉಳಿಯುವಂತ ಸಂಖ್ಯೆ ಅದೇ ಮಧ್ಯ ಬಿಂದು, ಆ ರೀತಿ ಮಾಡ್ಕೊಬೇಡಿ. ಸಿಂಪಲ್ ಅಂತ ಮೆಥಡ್ ಕೊಡ್ತೀನಿ. ಇಲ್ಲಿ ನೋಡಿ 0 + 10 ಎಷ್ಟಾಯ್ತು? 10 ಅಲ್ಲ, ಅದನ್ನ 2ರಿಂದ ಭಾಗಿಸಿ. ಸೊ 0 + 10 10, 2ರಿಂದ ಭಾಗಿಸಿದಾಗ ಅದು 5. ಸೊ ಇದರ ಅರ್ಥ ಇದು 5. ಅದೇ ರೀತಿ 10 + 20 ಇದು 30. 30ನ ಹಾಫ್ ಮಾಡಿದ್ರೆ ಅದು 15. ಅದೇ ಪ್ರಕಾರ 20 + 30 ಇದು 50. 50ನ ಹಾಫ್ ಮಾಡಿದ್ರೆ 25. ಸೊ ನೋಡಿ 5, 15, 25. ಇದೇ ಪ್ರಕಾರ ನೆಕ್ಸ್ಟ್ ಇದು 35, ನೆಕ್ಸ್ಟ್ ಇದು 45. ಈ ರೀತಿ ಮುಂದುವರಿಸಿ ಬಿಡಿ. ಓಕೆ, ಇದು xi ಆಯ್ತು. ಇನ್ನು ನಮಗೇನ್ ಬೇಕು? FI xi. ಇದರ ಅರ್ಥ ಇಲ್ಲಿ FI ಇದೆ, ಇಲ್ಲಿ xi ಇದೆ. ಇವೆರಡನ್ನ ನಾವು ಗುಣಾಕಾರ ಮಾಡಬೇಕು. ಸೊ ದಿಸ್ ಈಸ್ FI xi. ಇದರ ಅರ್ಥ ಇವೆರಡರ ಸಂಖ್ಯೆ ಗುಣಾಕಾರ ಮಾಡಿಬಿಟ್ಟು ಇಲ್ಲಿ ಬರ್ಕೊಳ್ತಾ ಹೋಗ್ಬೇಕು. 5 ಗುಣಾಕಾರ 3, ದಿಸ್ ಈಸ್ 15. ನೆಕ್ಸ್ಟ್ 15 ಗುಣಾಕಾರ 5, ಇದು 75. ನೆಕ್ಸ್ಟ್ 25 ಗುಣಾಕಾರ 9, ಇದು
225. ನೆಕ್ಸ್ಟ್ 35 ಗುಣಾಕಾರ 5 ಇದು 175. ನೆಕ್ಸ್ಟ್ 45 ಗುಣಾಕಾರ 3 ಇದು 135. ಈಗ ನೋಡಿ ಸಮೇಷನ್ ಅಥವಾ ಸಿಗ್ಮಾ ಎಫ್ ಐ ಬೇಕು, ಸಿಗ್ಮಾ ಎಫ್ ಐ ಎಕ್ಸ್ ಐ ಬೇಕು. ಇದರರ್ಥ ಇವೆಲ್ಲವನ್ನ ಮತ್ತೆ ನಾವು ಟೋಟಲ್ ಮಾಡಬೇಕು. ಇವೆಲ್ಲನ್ನ ಟೋಟಲ್ ಮಾಡಿದ್ರೆ ವಿದ್ಯಾರ್ಥಿಗಳು ತಮ್ಮ ಆನ್ಸರ್ ಬರುವುದು 625. ಸೊ ನೋಡಿ ಈಗ ನಮಗೆ ಸೂತ್ರದಲ್ಲಿ ಬೇಕಾದಂತ ಬೆಲೆಗಳು ರೆಡಿ ಆಗಿವೆ. ಜಸ್ಟ್ ಆ ಬೆಲೆಗಳನ್ನ ಆದೇಶಿಸಬೇಕು, ನಾವು ಆನ್ಸರ್ ಅನ್ನ ಕಂಡುಕೋಬೇಕು. ಸೊ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ, ಅಂದ್ರೆ ಈ ಎಫ್ ಐ ಎಕ್ಸ್ ಐ ನ ಟೋಟಲ್ ಇಲ್ಲಿದೆ ನೋಡಿ, ಇದು 625 ಅಪಾನ್ ಸಿಗ್ಮಾ ಎಫ್ ಐ. ಸಿಗ್ಮಾ ಎಫ್ ಐ ಅಂದ್ರೆ ಇದು ಎಫ್ ಐ, ಇದರ ಟೋಟಲ್ ಇಲ್ಲಿದೆ ನೋಡಿ, ಇದು 25. ಸೊ 625 ತಾವು 25ರಿಂದ ಭಾಗಿಸಿದರೆ ಎಷ್ಟು ಬರುವುದು? ವೆರಿ ಗುಡ್. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಇದು 25. ಇದು ನಮಗೆ ಬೇಕಾದಂತಹ ಆನ್ಸರ್ ವಿದ್ಯಾರ್ಥಿಗಳು. ತಿಳಿತಲ್ಲ, ಒಂದು ಸಿಂಪಲ್ ಅಂತ ಪ್ರಶ್ನೆ ಮತ್ತು 100% ಶಾರ್ಟ್ ಕ್ವಶನ್. ಅಷ್ಟೇನು ಸರಾಸರಿ ಕೇಳಬಹುದು, ಬಹುಲಕ ಕೇಳಬಹುದು, ಮಧ್ಯಾಂಕ ಕೇಳಬಹುದು. ಆ ಲೆಕ್ಕಗಳು ಸಹ ತುಂಬಾ ಈಸಿ ಆಗಿವೆ. ಅವುಗಳನ್ನ ನಾವು ಇನ್ನೊಂದು ವಿಡಿಯೋದಲ್ಲಿ ಬಿಡಿಸ್ಕೊಳ್ಳೋಣ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ತಿ. ಆ ಬೆಲ್ ಐಕನ್ ಒತ್ತಿದ್ಮೇಲೆ ಅದ್ರ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನಲ್ಲಿ ಇರುವಂತ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ನಿಮಗೆ ಮುಂದಿನ ವಿಡಿಯೋ ಲಿಂಕ್ ಬಂದೇ ಬರುವುದು. ತಿಳಿತಲ್ಲ ವಿದ್ಯಾರ್ಥಿಗಳಿದು. ಇನ್ನು 33ನೇ ಪ್ರಶ್ನೆ, ಅದು ರಚನೆಗೆ ಸಂಬಂಧಪಟ್ಟಂತ ಪ್ರಶ್ನೆ, ಅದು ತ್ರಿಭುಜದ ರಚನೆಗೆ ಸಂಬಂಧಪಟ್ಟಂತ ಪ್ರಶ್ನೆ. ಅಲ್ಲಿ ನಾವು ಡಿಟೇಲ್ ಆಗಿ ತ್ರಿಭುಜಗಳನ್ನ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಬೇಕು, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಹೇಳ್ಕೊಡ್ತೀನಿ. ಸೊ ಅದಕ್ಕಾಗಿ ಆ ಪಾಯಿಂಟ್ ಅನ್ನು ತಿಳ್ಕೊಬೇಕಾದ್ರೆ ಮುಂದಿನ ವಿಡಿಯೋ ತಾವು ನೋಡ್ಲೇಬೇಕು, ತಪ್ಪಿಸ್ಕೋಬೇಡಿ. ಮತ್ತೆ ಭೇಟಿ ಹೋಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.